13 ವರ್ಷದಿಂದ ನಿಮ್ಮನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್ ಅಂದರೆ ಸರ್ 13 ವರ್ಷ ನಾವು ಸಿಕ್ಕಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದು ಒಬ್ರಿಗೊಬ್ರು ಸಿಕ್ಕಲಿಲ್ಲ ಅಂದರೆ ಏನು ಅರ್ಥ. ಸೊ ಅದಕ್ಕೆ ಬಂದಿದ್ದು ಕೂಡ ಇಲ್ಲಿ ಬಂದ ತಕ್ಷಣ ಸುಂದರರಾಜ್ ನೋಡಿದ ತಕ್ಷಣ ಖುಷಿ ಆಯಿತು. ಅವನ್ನ ನೋಡಿದ ತಕ್ಷಣ ವಾಮ ರವಿ ಕಣ್ಣ ಅಂತಾನೆ ಅವನು 40-50 ವರ್ಷದಿಂದ ಅದೇ ಭಾಷೆ ನನ್ನ ಬಳಸೋದು. ಎಷ್ಟು ಸರಿ ಉಗಿಸ್ಕೊಂಡವ್ ನನ್ನ ಹತ್ರ ಗೊತ್ತಿಲ್ಲ ಅವನು ಆ ಥರ ಬಂದಿದ್ದು. ಸೊ ಒಟ್ಟಿನಲ್ಲಿ ಅವಾರ್ಡ್ ಅಂದರೆ ನನಗೆ ಅನ್ಸೋದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಕೊಡ್ತಿರಲ್ಲ. ನಾನು ಇವಾಗ ಶುರು ರೀ, ನನಗಿನ್ನೂ ಲೈಫ್ ತುಂಬ ಇದೆ, ಇನ್ನೂ ತುಂಬ ಇದೆ. ಇವಾಗ 2ನೇ ಚಾಪ್ಟರ್ ಶುರು ಮಾಡಿದ್ದೀನಿ. 2026ಇಂದ ನೀವು ನನ್ನನ್ನು ಮತ್ತೆ ನೋಡ್ತಾರೆ ಶುರು ಆಗುತ್ತೆ ನಿಮ್ಮದು. ಓಕೆ, ಯಾರಿಗೂ ಗೊತ್ತೇ ಇಲ್ಲ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಯಾರಿಗೂ ಇವತ್ತರೆಗೂ ಬಾಯಿನೂ ಬಿಟ್ಟಿಲ್ಲ ನಾನು. ಯಾಕಂದರೆ ಬಾಯಿ ಬಿಟ್ಟ ತಕ್ಷಣ ಏನು ಮಾಡ್ತಾಯಿದ್ದೀರಾ, ಎಲ್ಲಿ ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ. ನಾನು ಆ್ಯಸ್ ಯೂಶ್ವಲ್ಲು 350 ದಿವಸ ಶೂಟಿಂಗ್ ಮಾಡಿದ್ದೀನಿ ಒಂದು ಸಿನಿಮಾ, ಇನ್ನೂ ಮುಗಿಸಿಲ್ಲ ನಾನು. ಸೊ ಇದನ್ನು ಪದೇ ಹೇಳಿದ್ರೆ ಈಗಿರೋ ಮೀಡಿಯಾಗಳು ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ, ಅದಕ್ಕೊಂದು ಅಷ್ಟು ಕ್ವಶ್ಚನ್ಗಳು ಬೇಡ, ಯಾವ ಕ್ವಶ್ಚನು ಬೇಡ, ಯಾರಿಗೂ ಹೇಳೋದು ಬೇಡ. ಸೊ ಅದನ್ನು ಸಿನಿಮಾ ರೆಡಿ ಆಗಿದ್ದ ದಿವಸ ನೆಕ್ಸ್ಟ್ ಇಯರ್ ತಂದು January 14 ಕೊಡಬೇಕು ಅನ್ನೋದು ತುಂಬ ಮನಸ್ಸಲ್ಲಿ ಆಸೆ ಇದೆ. ಐ ಆಮ್ ಗಾಟ್ ದ ಕ್ರೇಜಿ ಅಂತ ಮಾಡಿದ್ದೀನಿ, ಅದು ಬರುತ್ತೆ ಅಂತ 99% January 14 ಕೊಡ್ತೀನಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಒಂದು 2 ವಾರ ಹೆಚ್ಚು ಕಡಿಮೆ ಬರ್ಬೋದೇ ಹೊರತು ಸಿನಿಮಾ ಅಂತೂ ರೆಡಿ ಆಗೋಯ್ತದು.